ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಂಚರಾಜ್ಯಗಳ ಚುನಾವಣೆಗಳು ಮುಗಿದಿವೆ. ಅಲ್ಲಿ ಸರ್ಕಾರ ರಚನೆ ಕೂಡ ಶುರುವಾಗಿದೆ. ತಮಿಳುನಾಡಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗುವ ಮೂಲಕ ಹೈ ಡ್ರಾಮಾಗಳಿಗೆ ಅವಕಾಶ ಮಾಡಿಕೊಟ್ಟಿದೆ. ಅಲ್ಲಿ ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನು ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡೋದ್ರಲ್ಲಿದೆ. ಹಾಗೆ ಪುದುಚೇರಿಯಲ್ಲಿ ಎನ್ ರಂಗಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಇನ್ನು ಅಸ್ಸಾಂನಲ್ಲಿ ಕೂಡ ಬಿಜೆಪಿಯ ಸಂಸದೀಯ ನಾಯಕನ ಆಯ್ಕೆ ನಡೀತಿದೆ. ಅಲ್ಲಿ ಮತ್ತೆ ಹಿಮಂತ ಬಿಸ್ವಾ ಸರ್ಮಾ ಮೂರನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದ ಹಿಮಂತ ಈಗ ಹಿಂದೂ ಫೈರ್ ಬ್ರ್ಯಾಂಡ್ ಲೀಡರ್ ಅನ್ನಿಸ್ಕೊಳ್ತಾ ಇದ್ದಾರೆ. ಈಶಾನ್ಯ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ನೆಲೆಯೂರೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂದಿದ್ದ ಶರ್ಮಾ ಅದನ್ನ ನಿಜ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಸ್ಸಾಂನ ಈ ವಿಚಿತ್ರ ವ್ಯಕ್ತಿತ್ವದ ಮುಖ್ಯಮಂತ್ರಿಯ ಕಥೆ ಏನು? ಬನ್ನಿ ನೋಡೋಣ. ಗೆಳೆಯರೆ, ನಾವೆಲ್ಲ ಕಳೆದ 5 ದಿನಗಳಿಂದ ತಮಿಳು ರಾಜಕೀಯ ನೋಡಿ ಮಜಾ ತಗತಾ ಇದ್ದೀವಿ. ಆದರೆ ದೂರದ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಆಗೋಯ್ತು. ಅಲ್ಲಿ ಮಂತ್ರಿಮಂಡಲ ರಚನೆಯ ಕಸರತ್ತು ಶುರುವಾಗ್ತಾ ಇದೆ. ಮಜಾ ಅಂದ್ರೆ ಸುವೇಂದು ಅಧಿಕಾರಿಯ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಬಿಜೆಪಿಯ ಶಾಲ್ ಹಾಕೊಂಡು ಸಾಕಷ್ಟು ಮುಸ್ಲಿಮರು ಕೂಡ ಕಾಣಿಸ್ತಾ ಇದ್ರು. ಅದು ಬದಲಾಗ್ತಾ ಇರೋ ಪಶ್ಚಿಮ ಬಂಗಾಳದ ಪರಿಸ್ಥಿತಿಯನ್ನು ತೋರಿಸ್ತಾ ಇತ್ತು. ಇನ್ನು ಅಸ್ಸಾಮಲ್ಲಿ ಕೂಡ ಸತತ 3ನೇ ಬಾರಿಗೆ ಬಿಜೆಪಿ ಅಧಿಕಾರವನ್ನ ಹಿಡಿದಿದೆ. ಈ ಬಾರಿಯ ಚುನಾವಣೆಯಲ್ಲಿ ಒಟ್ಟು 126 ಸ್ಥಾನಗಳ ಪೈಕಿ 102 ಸ್ಥಾನಗಳನ್ನ ಎನ್ಡಿಎ ಮೈತ್ರಿಕೂಟ ಗೆದ್ದಿದೆ. ಬಿಜೆಪಿಯೊಂದೇ ಅಲ್ಲಿ 82 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿದೆ. ಹಾಗೆ ಕಾಂಗ್ರೆಸ್ ಮೈತ್ರಿಕೂಟ ಕೂಡ 21 ಕ್ಷೇತ್ರಗಳಲ್ಲಿ ಆರಿಸಿ ಬಂದಿದ್ದು, ಅದರಲ್ಲಿ 19 ಕ್ಷೇತ್ರಗಳನ್ನ ಕಾಂಗ್ರೆಸ್ ಒಂದೇ ತನ್ನದಾಗಿಸಿಕೊಂಡಿದೆ. ಇಲ್ಲಿ ಬಹುಮತ ಬಿಜೆಪಿಗೆ ಸಿಕ್ಕಿರೋದ್ರಿಂದ ಸಹಜವಾಗಿ ಎನ್ಡಿಎ ಕೂಟ ಅಲ್ಲಿ ಸರ್ಕಾರ ರಚನೆ ಮಾಡುತ್ತೆ. ನಿಕಟಪೂರ್ವ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ಈಗಾಗಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಹೊಸದಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ಎಲ್ಲ ಅಂದ್ಕೊಂಡ ಹಾಗೆ ಆದ್ರೆ ಮೇ 12ನೇ ತಾರೀಕು ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಹಿಮಂತ 2ನೇ ಬಾರಿಗೆ ಅಸ್ಸಾಂನ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಗೆಳೆಯರೆ, ಅಸ್ಸಾಮಲ್ಲಿ ಜನ ಒಮ್ಮೆ ಯಾರನ್ನಾದರೂ ನಂಬಿದ್ರೆ ಅವರನ್ನ ಬಹುಕಾಲ ಅಧಿಕಾರದಲ್ಲಿ ಉಳಿಸ್ಕೊಂಡು ಬಂದಿರೋ ಉದಾಹರಣೆಗಳು ಸಾಕಷ್ಟಿವೆ. ಈ ಹಿಂದೆ ಕಾಂಗ್ರೆಸ್ ಹಾಗೂ ಅಸ್ಸಾಂ ಗಣಪರಿಷತ್ನ ಮುಖ್ಯಮಂತ್ರಿಗಳು ಸಾಕಷ್ಟು ಬಾರಿ ಅಲ್ಲಿ ಅಧಿಕಾರವನ್ನು ಅನುಭವಿಸಿದ್ದಾರೆ. ಅದರಲ್ಲೂ 2001ರಿಂದ 2016ರವರೆಗೆ ಕಾಂಗ್ರೆಸ್ನ ತರುಣ್ ಗೊಗೊಯ್ 15 ವರ್ಷ 6 ದಿನಗಳ ಕಾಲ ಅಲ್ಲಿ ಆಳ್ವಿಕೆಯನ್ನು ನಡೆಸಿದ್ರು. ಹಾಗೆ ಅಸ್ಸಾಂ ಗಣಪರಿಷತ್ನ ಪ್ರಫುಲ್ ಕುಮಾರ್ ಮಹಂತ ಕೂಡ 2 ಅವಧಿಗಳಿಗೆ ಮುಖ್ಯಮಂತ್ರಿ ಆಗಿದ್ರು. ಅದಕ್ಕೂ ಹಿಂದೆ ಬಿಮಲಾ ಪ್ರಸಾದ್ ಚಾಲಿಯಾ 12 ವರ್ಷದ 348 ದಿನಗಳ ಕಾಲ ಅಲ್ಲಿ ಆಳ್ವಿಕೆಯನ್ನು ನಡೆಸಿದ್ರು. ಸೊ 2 ಬಾರಿ ಮುಖ್ಯಮಂತ್ರಿಗಳಾಗಿ ಸಾಕಷ್ಟು ಜನ ಅಲ್ಲಿ ಅಧಿಕಾರ ಚಲಾಯಿಸಿದ್ದಾರೆ. ಆದರೆ ಬಿಜೆಪಿ ಅಲ್ಲಿ ಹ್ಯಾಟ್ರಿಕ್ ಬಾರಿಸ್ತಾ ಇರೋದು ಇದೇ ಮೊದಲು. 2016ರಿಂದ ಒಟ್ಟು 3 ಬಾರಿ ಚುನಾವಣೆಗಳಲ್ಲಿ ಅಲ್ಲಿ ಎನ್ಡಿಎ ಬಹುಮತವನ್ನು ಗಳಿಸಿದೆ. ಗೆಳೆಯರೆ, ಮನುಷ್ಯನ ಬೆಳವಣಿಗೆಗೆ ತುಂಬಾ ಬೇಕಾಗಿರುವುದೇನು ಅಂದ್ರೆ ಹಸಿವು ಮತ್ತು ಅವಮಾನ. ಅವೆರಡು ನಮ್ಮನ್ನ ಯಾವತ್ತು ಗಾಢವಾಗಿ ಕಾಡುತ್ತೋ, ಯಾವಾಗ ನಮ್ಮ ಆತ್ಮಾಭಿಮಾನ ಘಾಸಿಗೊಳ್ಳುತ್ತೋ ಆಗ ಮನುಷ್ಯನಲ್ಲೊಂದು ಛಲ ಬರುತ್ತೆ. ಅದಕ್ಕೆ ಈ ಹಿಮಂತ ಕೂಡ ಒಂದು ಅತ್ಯುತ್ತಮ ಉದಾಹರಣೆ. ಹಿಮಂತ ಕಾಂಗ್ರೆಸ್ ಅಲ್ಲಿದ್ರು. ಅವರದ್ದು ದೊಡ್ಡ ವೋಟ್ ಬ್ಯಾಂಕ್ ಸಮುದಾಯ ಕೂಡ ಅಲ್ಲ. ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. 2-3% ಜನಸಂಖ್ಯೆ ಅವರದ್ದಲ್ಲಿರಬಹುದು. ಕಾಂಗ್ರೆಸ್ ನಾಯಕರಾಗಿದ್ದ ಹಿಮಂತ ತರುಣ್ ಗೊಗೊಯ್ ಸಂಪುಟದಲ್ಲಿ ಸಚಿವರು ಕೂಡ ಆಗಿದ್ರು. ಆದರೆ ಗೊಗೊಯ್ ಜೊತೆ ಭಿನ್ನಾಭಿಪ್ರಾಯಗಳು ಶುರುವಾದವು. ಅವರೇ ಹೇಳ್ಕೊಂಡಿರೋ ಪ್ರಕಾರ ಅಸ್ಸಾಂನ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಒಂದು ನಿಯೋಗದ ಜೊತೆ ರಾಹುಲ್ ಗಾಂಧಿ ಅವರನ್ನ ಹಿಮಂತ ಭೇಟಿ ಮಾಡಿದ್ರಂತೆ. ಆ ಮಾತುಕತೆಗಳ ಸಂದರ್ಭದಲ್ಲಿ ರಾಹುಲ್ ಅವರ ನಾಯಿ ಕೂಡ ಅವರ ಜೊತೆ ಇತ್ತು. ಅಸ್ಸಾಂನಿಂದ ಬಂದಿದ್ದ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ರಾಹುಲ್ ಒಂದಷ್ಟು ಬಿಸ್ಕೆಟ್ಸ್ ಅನ್ನ ತರಿಸಿಟ್ರು. ಅಲ್ಲಿದ್ದ ನಾಯಿ ಅದಕ್ಕೆ ಬಾಯಿ ಹಾಕ್ತು. ಆ ಬಿಸ್ಕೆಟ್ ಅನ್ನ ನಾಯಿ ಕೂಡ ತಿಂತು. ಅದನ್ನ ರಾಹುಲ್ ನೋಡಿದ್ರು. ಆ ನಂತರ ಕೂಡ ಅದೇ ಬಿಸ್ಕೆಟ್ಸ್ ಅನ್ನ ಕಾಂಗ್ರೆಸ್ ನಾಯಕರ ಮುಂದಕ್ಕೆ ತಳ್ಳಿದ್ರು, ತಿನ್ನೋದಕ್ಕೆ ಹೇಳಿದ್ರು. ರಾಹುಲ್ ಅವರ ಈ ಅತಿರೇಕದ ವರ್ತನೆ ಹಿಮಂತ ಅವರ ಆತ್ಮಾಭಿಮಾನ ಕೆರಳೋದಕ್ಕೆ ಕಾರಣ ಆಯಿತು. ಅವ್ರ ಜೊತೆಗಿದ್ದವರಿಗೆ ಅದು ಏನೋ ಅನ್ನಿಸ್ಲಿಲ್ವೋ ಏನೋ, ಅಥವಾ ಅಭ್ಯಾಸ ಆಗಿತ್ತೇನೋ. ಆದರೆ ಈ ಯುವ ನಾಯಕ ಅದನ್ನು ಸಹಿಸಿಕೊಳ್ಳಿಲ್ಲ. ಅಲ್ಲಿಂದ ಎದ್ದು ಬಂದವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟರು ಮತ್ತು ಅಸ್ಸಾಮಿಗಳಿಗೆ ಅವಮಾನ ಮಾಡಿದ ಪಕ್ಷ ಇನ್ನು ಮುಂದೆ ಯಾವತ್ತೂ ಅಲ್ಲಿ ತಲೆ ಎತ್ತದ ಹಾಗೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ರು. ಅಲ್ಲಿಂದ ಬಿಜೆಪಿ ಸೇರಿದ್ರು. ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಿದ್ರು. ಮುಖ್ಯಮಂತ್ರಿ ಕೂಡ ಆದರು. ಈಗ ಮತ್ತೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯನ್ನ ಗೆಲ್ಲಿಸಿಕೊಂಡು ಬಂದಿದ್ದಾರೆ. ಮತ್ತೆ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಬಹುಶಃ ನಾಯಿ ತಿಂದು ಬಿಟ್ಟ ಬಿಸ್ಕೆಟ್ಸ್ ಅನ್ನ ತಿಂದು ಇವರು ನಕ್ಕು ಬಿಟ್ಟಿದ್ರೆ ಮಂತ್ರಿ ಗಿಂತ್ರಿ ಆಗಿ ಅಲ್ಲೇ ಮುಂದುವರಿತಾ ಇದ್ರು ಏನೋ. ಆದರೆ ಅದೊಂದು ಅವಮಾನ ಅವರನ್ನ 2ನೇ ಬಾರಿ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾ ಇದೆ. ಹಿಮಂತ ಇವತ್ತು ಭಾರತದ ಸಾಕಷ್ಟು ರಾಜ್ಯಗಳ ಜನಕ್ಕೆ ಚಿರಪರಿಚಿತ ಕೂಡ ಆಗಿದ್ದಾರೆ. ಹಿಮಂತ ಬಿಸ್ವಾ ಸರ್ಮಾ ಈಶಾನ್ಯ ಭಾರತದ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಂಡಿದ್ದಾರೆ. ಅವರು ನಾರ್ತ್ ಈಸ್ಟ್ ಡೆಮೊಕ್ರೆಟಿಕ್ ಅಲಯನ್ಸ್ನ ಮುಖ್ಯ
ಮುಖ್ಯಸ್ಥರು ಕೂಡ ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ವಿರುದ್ಧ ಯಾವಾಗಲೂ ಮಾತಾಡ್ತಾ ಇರ್ತಾರೆ. ಹಾಗೆ ಬಾಂಗ್ಲಾದೇಶಿಗಳನ್ನ ನಾವು ಗಡಿಯಾಚೆಗೆ ತಳ್ತೀವಿ ಅನ್ನೋ ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಇಂಥ ಬಿಸ್ವಾಸ್ ಸರ್ಮಾ ಅವರ ಬದುಕು ಕೂಡ ಒಂದು ರೋಚಕ ಅಧ್ಯಾಯ ಅಂದರೆ ತಪ್ಪಾಗುವುದಿಲ್ಲ. ಗೆಳೆಯರೆ, ಹಿಮಂತ 2016ರಲ್ಲಿ ಅಸ್ಸಾಂನ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗ್ತಾರೆ. ಹಣಕಾಸು, ಆರೋಗ್ಯ ಸೇರಿದಂತೆ ಹಲವಾರು ಖಾತೆಗಳನ್ನು ನಿಭಾಯಿಸ್ತಾರೆ. ಆನಂತರ 2021ರಲ್ಲಿ ಅಸ್ಸಾಂನ ಮುಖ್ಯಮಂತ್ರಿಯಾದ ಹಿಮಂತ ಕೆಲವೇ ದಿನಗಳಲ್ಲಿ ಬಿಜೆಪಿಯ ಅತ್ಯಂತ ಪ್ರಭಾವಿ ನಾಯಕರಾಗಿ ಕೂಡ ಗುರುತಿಸಿಕೊಳ್ತಾರೆ. ಅಸ್ಸಾಂ ಜೊತೆ ಈಶಾನ್ಯ ರಾಜ್ಯಗಳಲ್ಲಿ ಬಿಜೆಪಿಯ ಬೆಳವಣಿಗೆಗೆ ಹಿಮಂತ ಬಿಸ್ವಾಸ್ ಸರ್ಮಾ ಅವರ ಕೊಡುಗೆ ನಿಜಕ್ಕೂ ದೊಡ್ಡದು. ಲೋಕಸಭಾ ಚುನಾವಣೆಗಳ ಸಂದರ್ಭದಲ್ಲಿ ಹಿಮಂತ ಕೊಟ್ಟ ಹೇಳಿಕೆಗಳು ಸಾಕಷ್ಟು ಜನರ ಹುಬ್ಬೇರು ಹಾಗೆ ಮಾಡಿದ್ವು. ನಾವು ಕೂಡ ದೆಹಲಿಯ ಗದ್ದುಗೆಯನ್ನ ಹಿಡಿಯೋದರಲ್ಲಿ ಪ್ರಮುಖ ಪಾತ್ರ ವಹಿಸ್ತೀವಿ. ಈಶಾನ್ಯ ರಾಜ್ಯಗಳಲ್ಲಿ 25 ಲೋಕಸಭಾ ಸ್ಥಾನಗಳಿವೆ. ಈ ಭಾಗದ ಅಭಿವೃದ್ಧಿಗೆ ಬಿಜೆಪಿ ಕೆಲಸ ಮಾಡ್ತಾ ಇದೆ. ಹೀಗಾಗಿ ನಾವು ಬಿಜೆಪಿಯನ್ನ ಬೆಂಬಲಿಸ್ತೀವಿ ಅಂತ ಹೇಳೋ ಮೂಲಕ ಭಾರತ ಮತ್ತು ಈಶಾನ್ಯದ ಸಂಬಂಧ 7 ಸಿಸ್ಟರ್ಸ್ ಮತ್ತು 1 ಬ್ರದರ್ ತರ ಅಲ್ಲ, ನಾವು ಭಾರತದ ಅವಿಭಾಜ್ಯ ಅಂಗ, ನಾವೆಲ್ಲ ಸೇರಿನೇ ಭಾರತ ಅನ್ನೋ ಮೆಸೇಜ್ ಅನ್ನ ಹಿಮಂತ ಕೊಟ್ಟರು. ಜೊತೆಗೆ ಈಶಾನ್ಯದ ಮಹತ್ವವನ್ನು ಕೂಡ ಸಾರಿ ಹೇಳಿದ್ರು. ಇಂಥ ಹಿಮಂತ ಹುಟ್ಟಿದ್ದು 1969ರ ಫೆಬ್ರವರಿ 1ನೇ ತಾರೀಕು ಅಸ್ಸಾಂನ ಜೋರ್ಹಟ್ ಅಲ್ಲಿ ಕೈಲಾಶನಾಥ್ ಶರ್ಮಾ ಹಾಗೂ ಮೃಣಾಲಿನಿ ದೇವಿ ದಂಪತಿಯ ಮಗ ಈ ಹಿಮಂತ ಬಿಸ್ವಾಸ್ ಸರ್ಮಾ. ಅವರ ತಂದೆ ತಾಯಿ ಇಬ್ಬರು ಸಾಹಿತ್ಯಾಸಕ್ತರು. ತಂದೆ ಪ್ರಸಿದ್ಧ ಕವಿ ಮತ್ತು ಲೇಖಕರಾಗಿದ್ರು. ತಾಯಿ ಮೃಣಾಲಿನಿ ಕೂಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡ್ತಾ ಇದ್ರು. ಹೀಗಾಗಿ ಸರ್ಮಾ 1992ರಲ್ಲಿ ಗುವಾಹತಿ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ಸ್ ಅನ್ನ ಮುಗಿಸಿದ್ರು. ಆನಂತರ 1995ರಲ್ಲಿ ಗುವಾಹತಿ ಕಾನೂನು ಕಾಲೇಜಿನಿಂದ LLB ಪದವಿ ಪಡ್ಕೊಂಡ್ರು. 96ರಿಂದ 2001ರಲ್ಲಿ ಅಲ್ಲಿನ ಹೈಕೋರ್ಟ್ ಅಲ್ಲಿ ವಕೀಲರಾಗಿ ಪ್ರಾಕ್ಟೀಸ್ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲೇ ಅವರಿಗೆ ರಾಜಕೀಯ ಆಸಕ್ತಿ ಹೆಚ್ಚಾಯಿತು. ಸರ್ಮಾ ಕಾಂಗ್ರೆಸ್ ಪಕ್ಷದ ಮೂಲಕ ತಮ್ಮ ರಾಜಕೀಯ ಜೀವನವನ್ನು ಆರಂಭ ಮಾಡಿದ್ರು. 2001ರಲ್ಲಿ ಜಲುಕ್ಬಾರಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದ್ರು. 2006 ಮತ್ತು 2011ರಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದಿಂದಲೇ ಶಾಸಕರಾದ ಹಿಮಂತ ಕೃಷಿ, ಆರೋಗ್ಯ, ಶಿಕ್ಷಣ, ಹಣಕಾಸು, ಯೋಜನೆ ಮತ್ತು ಅಭಿವೃದ್ಧಿ ಸೇರಿದಂತೆ ಹಲವು ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಕೂಡ ಗಳಿಸಿಕೊಂಡ್ರು. ಉತ್ತಮ ನಾಯಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಹಿಮಂತ ಬದುಕು 2011ರಲ್ಲಿ ಬದಲಾಯಿತು. ಅದೇ ನಾನು ಆಗ್ಲೇ ಹೇಳಿದ್ನಲ್ಲ, ನಾಯಿ ಬಿಸ್ಕತ್ತು. ಆ ಘಟನೆ ಹಿಮಂತ ಅವರ ರಾಜಕೀಯ ಬದುಕನ್ನು ಬದಲಿಸಿತು. 2015ರ ಆಗಸ್ಟ್ 23ನೇ ತಾರೀಕು ಕಾಂಗ್ರೆಸ್ ಜೊತೆಗಿನ ಪ್ರಯಾಣಕ್ಕೆ ಫುಲ್ ಸ್ಟಾಪ್ ಇಟ್ಟ ಹಿಮಂತ ಬಿಜೆಪಿಯ ಜೊತೆ ಹೊಸ ಪಯಣವನ್ನು ಆರಂಭ ಮಾಡಿದ್ರು. ಅಲ್ಲಿ ಬಿಜೆಪಿ ಪಕ್ಷ ಹಿಮಂತ್ ಅವರ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ತು. ಅವರನ್ನ ನಾರ್ತ್ ಈಸ್ಟ್ ಡೆಮೊಕ್ರೆಟಿಕ್ ಅಲಯನ್ಸ್ ನೇಡಾದ ಸಂಯೋಜಕರನ್ನಾಗಿ ಮಾಡಲಾಯಿತು. 2016ರ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ನಿಂದ ಜಲುಕ್ಬಾರಿ ಕ್ಷೇತ್ರದಿಂದಲೇ ಮತ್ತೆ ಆಯ್ಕೆಯಾದರು. ಹಾಗೆ ಅಸ್ಸಾಂನಲ್ಲಿ ಬಿಜೆಪಿ ಮೈತ್ರಿಕೂಟ ಕಾಂಗ್ರೆಸ್ ಅನ್ನು ಸೋಲಿಸಿತು. ಬಿಜೆಪಿಯ ನಾಯಕ ಸರ್ಬಾನಂದ್ ಸೋನಾವಾಲ್ ಮುಖ್ಯಮಂತ್ರಿ ಕೂಡ ಆದರು. ಅವರ ಸಂಪುಟದಲ್ಲಿ ಹಣಕಾಸು ಸಚಿವರಾಗಿ ಶಿಕ್ಷಣ, ಖಾದಿ, ಗ್ರಾಮೋದ್ಯೋಗ, ಟೂರಿಸಂ, ಲೋಕೋಪಯೋಗಿ ಹೀಗೆ ನಾನಾ ಖಾತೆಗಳನ್ನು ನಿಭಾಯಿಸಿದ ಹಿಮಂತ 2021ರ ಚುನಾವಣೆಯಲ್ಲಿ ಕೂಡ ಜಲುಕ್ಬಾರಿಯಿಂದ ಮತ್ತೆ ಆರಿಸಿ ಬಂದರು. ಸತತ 5ನೇ ಬಾರಿ ಶಾಸಕರಾಗಿ ಆಯ್ಕೆಯಾದ ಅವರನ್ನ ಬಿಜೆಪಿ ಅಸ್ಸಾಂನ ಮುಖ್ಯಮಂತ್ರಿಯನ್ನಾಗಿ ಮಾಡಿತು. ಅಲ್ಲಿಂದ ಇಲ್ಲಿವರೆಗೆ ಹಿಮಂತ ಅಸ್ಸಾಂ ಮುಖ್ಯಮಂತ್ರಿಯಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಬಿಜೆಪಿ ಈಶಾನ್ಯ ರಾಜ್ಯಗಳಲ್ಲಿ ಸಾಕಷ್ಟು ಶಕ್ತಿಯನ್ನು ಕೂಡ ಪಡ್ಕೊಂಡಿದೆ. ಈಗಲ್ಲಿ ಬಿಜೆಪಿ ಹಾಗೂ ಅವರ ಪಾಲುದಾರಿಕೆ ಇರೋ ಸರ್ಕಾರಗಳೇ ಈಶಾನ್ಯದಲ್ಲಿವೆ. ಹೀಗೆ ರಾಜಕೀಯವಾಗಿ ಹಂತ ಹಂತವಾಗಿ ಮೇಲೆ ಬಂದ ಸರ್ಮಾ 2001ರ ಜೂನ್ನಲ್ಲಿ ರಿಂಕಿ ಬುಯಾನ್ ಅವರನ್ನ ಮದುವೆ ಆಗ್ತಾರೆ. ಆಕೆ ಟೆನ್ನಿಸ್ ಆಟಗಾರ್ತಿಯಾಗಿ ಹಾಗೂ ಉದ್ಯಮಿಯಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ಇನ್ನು ಬಿಸ್ವಾಸ್ ಸರ್ಮಾ ದಂಪತಿಗೆ ನಂದಿಲ್ ಬಿಸ್ವಾಸ್ ಸರ್ಮಾ ಹಾಗೂ ಸುಕನ್ಯಾ ಸರ್ಮಾ ಅನ್ನೋ ಮಕ್ಕಳಿದ್ದಾರೆ. ಅಸ್ಸಾಂನ ಅತ್ಯಂತ ಸರಳ ಹಾಗೂ ನಿರ್ಭೀತ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಹಿಮಂತ ಅಲ್ಲಿನ ಯುವಕರು ಹಾಗೂ ಆತ್ಮೀಯರಿಂದ ಮಾಮ ಅಂತಲೇ ಕರೆಸ್ಕೊಳ್ತಾರೆ. ಸರ್ಮಾ ಮುಖ್ಯಮಂತ್ರಿಯಾಗಿ ಸಾಕಷ್ಟು ಪ್ರಮುಖ ಕೆಲಸಗಳನ್ನು ಮಾಡಿದ್ದಾರೆ. ಅಸ್ಸಾಂನ ಅಭಿವೃದ್ಧಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿರೋ ಬಿಸ್ವಾಸ್ ಸರ್ಮಾ ಶಿಕ್ಷಣ, ಆರೋಗ್ಯ ಮತ್ತು ಜನಸಂಖ್ಯಾ ನಿಯಂತ್ರಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಅಸ್ಸಾಂನಲ್ಲಿ ಬಾಂಗ್ಲಾದೇಶಿಗಳ ವಿರುದ್ಧ ಕಠಿಣ ಕ್ರಮಗಳನ್ನು ಅವರು ಕೈಗೊಳ್ತಾ ಇದ್ದಾರೆ. ಸಾಕಷ್ಟು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಗುರುತಿಸೋದ್ರಲ್ಲಿ ಹಿಮಂತ ಸರ್ಕಾರ ಹಾಗೂ ಅಲ್ಲಿನ ಗೃಹ ಇಲಾಖೆ ಯಶಸ್ವಿಯಾಗಿದೆ. ಇದಲ್ಲದೆ ರಾಜ್ಯದಲ್ಲಿ ಉಗ್ರವಾದದ ನಿಗ್ರಹಕ್ಕೆ ಕೂಡ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿರುವ ಹಿಮಂತ ಪ್ರತಿಪಕ್ಷಗಳ ಪಾಲಿಗೆ ಬಹುದೊಡ್ಡ ಸವಾಲು ಕೂಡ ಆಗಿದ್ದಾರೆ. ಹೀಗಾಗಿನೇ ಕಾಂಗ್ರೆಸ್ ಪಕ್ಷ ಈ ಬಾರಿ ಹಿಮಂತ ವಿರುದ್ಧ ಭ್ರಷ್ಟಾಚಾರದ ದೊಡ್ಡ ಆರೋಪವನ್ನು ಮಾಡಿತು. ಕಾಂಗ್ರೆಸ್ನ ಹಿರಿಯ ನಾಯಕ ಪವನ್ ಖೇರಾ ಹಿಮಂತ ಅವರ ಪತ್ನಿ ಬಳಿ ಬೇರೆ ಬೇರೆ ದೇಶಗಳ ಪಾಸ್ಪೋರ್ಟ್ಗಳಿವೆ ಅನ್ನೋ ವಿವಾದವನ್ನು ಸೃಷ್ಟಿ ಮಾಡಿದ್ರು. ಖುದ್ದು ರಾಹುಲ್ ಗಾಂಧಿ
ಹಿಮಂತ ಅವರನ್ನ ದೇಶದ ಅತಿಭ್ರಷ್ಟ ಮುಖ್ಯಮಂತ್ರಿ ಅಂತ ಕರೆದ್ರು. ಆದರೆ ಪವನ್ ಖೇರಾ ಆರೋಪಗಳು ಮತ್ತು ಅವರು ಬಿಡುಗಡೆ ಮಾಡಿದ ದಾಖಲೆಗಳು ಫೇಕ್ ಅನ್ನೋದು ಅವು ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಗೊತ್ತಾಗೋಯ್ತು. ಈಗ ಖೇರಾ ನಿರೀಕ್ಷಣಾ ಜಾಮೀನಿನ ಮೇಲಿದ್ದಾರೆ. ಹಾಗೆ ಆ ನಕಲಿ ದಾಖಲೆಗಳು ಕೂಡ ಅಲ್ಲಿ ಕಾಂಗ್ರೆಸ್ ಪಕ್ಷ ಒಂದಷ್ಟು ಸೀಟುಗಳನ್ನು ಕಳ್ಕೊಳ್ಳೋದಕ್ಕೆ ಕಾರಣ ಆಯಿತು ಅಂತ ಅಲ್ಲಿನ ಕಾಂಗ್ರೆಸ್ಸಿಗರೇ ಆರೋಪ ಮಾಡ್ತಾ ಇದ್ದಾರೆ. ಹಿಮಂತ 3ನೇ ಬಾರಿ ಅಸ್ಸಾಮಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಕಾರಣ ಆಗಿದ್ದಾರೆ. ಹಾಗೆ ಇಡೀ ಈಶಾನ್ಯದಲ್ಲಿ ಕಮಲ ಅರಳೋದ್ರಲ್ಲಿ ಕೂಡ ಇವರ ಕೊಡುಗೆ ತುಂಬ ದೊಡ್ಡದಿದೆ. ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಹಿಮಂತ ಪ್ರಭಾವ ಈ ಬಾರಿ ಒಂದಷ್ಟರ ಮಟ್ಟಿಗೆ ಕಾಣಿಸ್ಕೊಂಡಿದೆ. ಈ ಬಾರಿ ಕೂಡ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತಾನೆ. ಇದು ಗೆಳೆಯರೆ ಅಸ್ಸಾಂನ ನಿಕಟಪೂರ್ವ ಮತ್ತು ಭಾವಿ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ಅವರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.